ಧರ್ಮದ ಹೆಸರಿನಲ್ಲಿ ಕೋಮುಗಲಭೆ ಸೃಷ್ಟಿಸೋದಕ್ಕೆ ಮತ್ತು ಯುವಕರ ಮೈಂಡ್ ವಾಶ್ ಮಾಡಿ ಉಗ್ರವಾದಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಜಿಹಾದಿಗಳು ಮತ್ತೆ ಬೆಂಗಳೂರಿನಲ್ಲಿ ಆಕ್ಟಿವ್ ಆಗಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಜಿಹಾದಿಗಳು ಸದ್ದು ಮಾಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ಕೋಮುಗಲಭೆ ಸೃಷ್ಟಿಸೋದಕ್ಕೆ ಸಂಚನ್ನು ರೂಪಿಸ್ತಾ ಇದ್ದಾರೆ. ಧರ್ಮ ಪ್ರಚೋದನೆಯನ್ನು ನಡೆಸಿ ಯುವಕರ ಮೈಂಡ್ ವಾಶ್ ಮಾಡಲಾಗ್ತಾ ಇದೆ. ಮಸೀದಿಯೊಂದರಲ್ಲಿ ಕೋಮುಗಲಭೆ ಸೃಷ್ಟಿಸೋದಕ್ಕೆ ಸಂಚನ್ನು ರೂಪಿಸಲಾಗ್ತಾ ಇದೆಯಂತೆ. ಪೈಗಂಬರ್ ಬಳಿಕ ಕೊನೆಯ ಪ್ರವಾದಿ ಎಂದು ಪ್ರಚೋದನೆ, ಧರ್ಮವನ್ನೇ ಮುಂದಿಟ್ಟುಕೊಂಡು ಈ ಒಂದು ಕೃತ್ಯವನ್ನು ಜಿಹಾದಿಗಳು ನಡೆಸ್ತಾ ಇದ್ದಾರೆ. ಒಂದು ರೀತಿಯಾದಂತಹ ಸಮಾಜಘಾತುಕ ಸಮಾಜದ್ರೋಹಿ ಕೆಲಸ ಇದು. ಜಿಹಾದಿಗಳು ಮತ್ತೆ ಆಕ್ಟಿವ್ ಆಗಿದ್ದಾರೆ. ಧರ್ಮವನ್ನು ಮುಂದಿಟ್ಟುಕೊಂಡು ಮಸೀದಿಯೊಂದರಲ್ಲಿ ಎಲ್ಲ ಸಂಚು ನಡೆಸ್ತಾ ಇದ್ದಾರಂತೆ. ಇಸ್ಲಾಂ ಧರ್ಮದ ಪ್ರಕಾರ ಪೈಗಂಬರ್ ಏನಿದ್ದಾರೆ, ಪ್ರವಾದಿ ಏನಿದ್ದಾರೆ, ಅವರನ್ನು ಧರ್ಮಗುರುಗಳಾಗಿ ನಂಬುತ್ತಾರೆ. ಅವರಷ್ಟೇ ಅಲ್ಲ, ಅವರನ್ನು ಬಿಟ್ಟು ಬೇರೊಬ್ಬರು ಧರ್ಮಗುರುಗಳಿದ್ದಾರೆ. ಇಷ್ಟೆಲ್ಲ ವಿಚಾರವನ್ನು ಇಟ್ಟುಕೊಂಡು ಯುವಕರನ್ನು ಮೈಂಡ್ ವಾಶ್ ಮಾಡಿ ಧರ್ಮ ಪ್ರಚೋದನೆ, ಕೋಮುಗಲಭೆ ಸೃಷ್ಟಿ ಮಾಡೋದಕ್ಕೆ, ಅವರುಗಳನ್ನು ಉಗ್ರವಾದಕ್ಕೆ ತಯಾರಿ ನಡೆಸುವಂತಹ ಕೆಲಸವನ್ನು ಬೆಂಗಳೂರಿನ ಮಸೀದಿಯೊಂದರಲ್ಲಿ ಮಾಡ್ತಾ ಇದ್ದಾರಂತೆ. ಮೊಹಮ್ಮದ್ ಪೈಗಂಬರ್ ಕೊನೆಯವರಲ್ಲ, ಅವರ ಸಂತತಿ ಇನ್ನೂ ಇದೆ. ಪೈಗಂಬರನ್ನ ನಮ್ಮ ಧರ್ಮಗುರುಗಳಾಗಿ ಒಪ್ಪಿಕೊಳ್ಳಬೇಕು. ಈ ಬಗ್ಗೆ ಬೆಂಗಳೂರಿನ ಮಸೀದಿಯೊಂದರಲ್ಲಿ ಸಂಚು ನಡೆದಿತ್ತು. ಈ ಸಂಬಂಧ ಮಸೀದಿ ಒಳಗಡೆ ಧರ್ಮ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಕೂಗಾಡಿದ್ದಾರೆ. ಮುಸ್ಲಿಮೇತರರನ್ನ ಕಾಫೀರರು ಅಂತ ಯುವಕರಿಗೆ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಮುಸಲ್ಮಾನ ಮುಖಂಡರಿಂದಲೇ ಇದರ ವಿಚಾರವಾಗಿ ದೂರು ದಾಖಲಾಗಿದೆ. ಪೈಗಂಬರ್ ಕೊನೆಯವರಲ್ಲ, ಅವರ ಮುಂದುವರಿದ ಸಂತತಿ ಇದೆ. ಅವರನ್ನು ನಾವು ಧರ್ಮಗುರುಗಳಾಗಿ ಒಪ್ಪಿಕೊಳ್ಳಬೇಕು. ಇಸ್ಲಾಂ ಧರ್ಮದವರ ಹೊರತು ಮಿಕ್ಕವರೆಲ್ಲರೂ ಕೂಡ ಕಾಫೀರರು. ಈ ವಿಚಾರವಾಗಿ ಧರ್ಮ ಪ್ರಚೋದನಕಾರಿ ಹೇಳಿಕೆಗಳು, ಭಾಷಣಗಳು, ಘೋಷಣೆಗಳು, ಯುವಕರ ಮೈಂಡ್ ವಾಶ್ ಎಲ್ಲವೂ ಈ ಮಸೀದಿಯಲ್ಲೇ ಆಗ್ತಾ ಇದೆ ಜಿಹಾದಿಗಳಿಂದ. ಮುಸ್ಲಿಂ ಮುಖಂಡರಿಂದಲೇ ದೂರು ದಾಖಲಾಗಿದೆ. ಉಗ್ರವಾದದ ತಯಾರಿಗೆ ಪೂರ್ವಭಾವಿಯಾಗಿ ಇಷ್ಟೆಲ್ಲ ಕೆಲಸಗಳನ್ನು ಜಿಹಾದಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮತ್ತು ಆಕ್ಟಿವ್ ಆಗಿದ್ದಾರೆ. ಏನೂ ಅರಿಯದಂತಹ ಯುವಕರನ್ನು ಕರೆದುಕೊಂಡು ಬಂದು ಮೈಂಡ್ ವಾಶ್ ಮಾಡಿ, ಬ್ರೈನ್ ಫೀಡಿಂಗ್ ಮಾಡಿ, ಇನ್ನೊಂದು ಮತ್ತೊಂದು ಹೇಳಿಕೊಟ್ಟು ಉಗ್ರವಾದಕ್ಕೆ ಪೂರ್ವಭಾವಿಯ ತಯಾರಿಯಲ್ಲಿ ಅವರನ್ನು ಉಗ್ರರನ್ನಾಗಿ ಮಾಡೋದಕ್ಕೆ ಇಷ್ಟೆಲ್ಲ ಸಂಚು ರೂಪಿಸಿರುವಂಥದ್ದು. ಅದಕ್ಕೆ ಧರ್ಮದ ವಿಚಾರವನ್ನು ತಂದಿಟ್ಟುಕೊಂಡು ನಮಗೆ ಧರ್ಮಗುರುಗಳು ಇನ್ನೊಬ್ಬರಿದ್ದಾರೆ, ಪೈಗಂಬರ್ರ ಬಳಿಕ ಅವರಷ್ಟೇ ಪ್ರಭಾವವಾದಂತಹ ವ್ಯಕ್ತಿಯೊಬ್ಬರಿದ್ದಾರೆ, ಪಡೆಗಾವ್ ಔರಂಗಾಬಾದ್ನಲ್ಲಿರುವವರು ನಮ್ಮ ಗುರುಗಳು, ಅವರ ಹೆಸರು ಶಕೀಲ್ ಬಿನ್ ಹನೀಫ್ ಅನ್ನುವಂಥವರು ನಮಗೆಲ್ಲ ಗುರುಗಳು, ಇವರೇ ಪ್ರವಾದಿಗಳ ಬಳಿಕ ಮುಸಲ್ಮಾನರ ಗುರುಗಳಂತೆ. ಹುಡುಗರನ್ನ ಕರೆ ತಂದರೆ ಜೀವನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಕರ್ಕೊಂಡು ಬರೋದು, ಮುಸ್ಲಿಂ ಹುಡುಗರನ್ನ ಕರೆ ತಂದು ಮೈಂಡ್ ವಾಶ್ ಮಾಡುವಂಥದ್ದು, ಮುಸ್ಲಿಮೇತರರನ್ನು ಕಾಫೀರರು ಅಂತ ಬಿಂಬಿಸಿ ಭಾಷಣಗಳನ್ನು ಮಾಡುವಂಥದ್ದು. ಈ ವಿಚಾರವಾಗಿ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೈಗಂಬರ್ ಬಳಿಕ ಅವರಷ್ಟೇ ಪ್ರಭಾವವಾದಂತಹ ಗುರುಗಳು ಪಡೆಗಾವ್ ಔರಂಗಾಬಾದ್ನಲ್ಲಿದ್ದಾರೆ. ಅವರನ್ನು ನಾವು ಗುರುಗಳು ಅಂತ ಒಪ್ಪಿಕೊಳ್ಳಬೇಕು. ಅವರ ಹೆಸರು ಶಕೀಲ್ ಬಿನ್ ಹನೀಫ್ ಅಂತ. ಪ್ರವಾದಿಗಳ ಬಳಿಕ ಇವರೇ ಮುಸಲ್ಮಾನರ ಗುರುಗಳಂತೆ ಅಂತ ಒಂದು ಹೊಸ ವಿಚಾರವನ್ನು ತೆಗೆದುಕೊಂಡು ಬಂದು ಧರ್ಮದ ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಚೋದನೆ ಮಾಡ್ತಾ ಇದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಮುಸ್ಲಿಮೇತರರು ಕಾಫೀರರು, ಅವರನ್ನು ಗುಂಡಿಟ್ಟುಕೊಳ್ಳಬೇಕು ಅನ್ನುವಂಥದ್ದೇ ಕುರಾನ್ ಹೇಳುತ್ತೆ. ಕಾಫೀರರಿಗೆ ಇರುವಂಥ ಡೆಫಿನೇಷನ್ನೇ ಅದು. ಹೀಗಾಗಿ ಇವರನ್ನು ಧರ್ಮ ಪ್ರಚೋದನೆ ಮಾಡುವಂಥದ್ದು, ಯಾರೋ ಬಡವರನ್ನು ಅರಿಯದಂಥ ಮುಗ್ಧರನ್ನು ಕರೆದುಕೊಂಡು ಬಂದು ಜೀವನವನ್ನು ರೂಪಿಸ್ಕೊಡ್ತೀವಿ ಅಂತ ಹಣದ ಆಮಿಷವನ್ನು ಒಡ್ಡಿ ಈ ರೀತಿಯಾಗಿ ಉಗ್ರವಾದಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಜಿಹಾದಿಗಳ ಕುಕೃತ್ಯ ಒಂದು ರೀತಿಯಲ್ಲಿ ಸಮಾಜದ್ರೋಹಿ, ದೇಶದ್ರೋಹಿ ಕೆಲಸ.
ಬೆಂಗಳೂರಿನ ಒಂದು ಮಸೀದಿಯೊಂದರಲ್ಲಿ ನಡೀತಾ ಇದೆ. ಈ ವಿಚಾರವನ್ನು ಮುಸ್ಲಿಂ ಮುಖಂಡರೇ ದೂರು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ.